ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇರಿಯನ್ ಆಲೆಂಡ್. ನಾನು ಆರ್ ವಿ ಡೆಂಟಲ್ ಕಾಲೇಜಲ್ಲಿ 3ನೇ BDS ಅಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಿಮಗೆ ಹೊಸಳುಗಳ ರಕ್ತಸ್ರಾವದ ಬಗ್ಗೆ ತಿಳಿಸುತ್ತೇನೆ. ಹೊಸಳುಗಳ ರಕ್ತವೇನೆಂದರೆ ಮಸುಳಿನ ಸ್ಥಿತಿಯಲ್ಲಿ ರಕ್ತವು ಹಲ್ಲು ಉಜ್ಜುವಾಗ ಅಥವಾ ಫ್ಲಾಸಿಂಗ್ ಮಾಡುವಾಗ ಕಂಡುಬರುತ್ತದೆ. ಇದರಿನ ಪ್ರಾಮುಖ್ಯತೆ ಏನೆಂದರೆ ಬಾಯಿ ಆರೋಗ್ಯ, ಹೊಸಳುಗಳ ಕಾಯಿಲೆ, ಜಿಂಜೈವೈಟಿಸ್, ಪೆರಿಯೋಡಾಂಟೈಟಿಸ್ ಇವೆಲ್ಲವೂ ಹಲ್ಲು ಉದುರುವುದಕ್ಕೆ ಕಾರಣವಾಗುತ್ತದೆ. ಕಾರಣಗಳು: ಬಾಯಿನಲ್ಲಿ ಇರುವ ಪ್ಲೇಕ್ ಅಥವಾ ಟಾರ್ಟರ್ ಹೊಸಳು ಕೆರಳಿಕೆಗೆ ಮುಂದಾಗುತ್ತದೆ. ಜಿಂಜೈವೈಟಿಸ್ ಕೆಂಪು, ಊತ ಅಥವಾ ರಕ್ತಸ್ರಾವವಾಗುತ್ತದೆ. ಪೆರಿಯೋಡಾಂಟೈಟಿಸ್ ತೀವ್ರವಾದ ಹೊಸಳುಗಳ ಕಾಯಿಲೆ, ಆಳವಾಗಿ ಹೊಸಳುಗಳಿಗೆ ಹಾನಿ ಮಾಡುತ್ತದೆ. ಟ್ರಾಮಾ ಸರಿಯಾದ ಹಲ್ಲು ಉಜ್ಜದಿರುವ ಕಾರಣ ಫ್ಲಾಸಿಂಗ್, ಗಟ್ಟಿ ಬ್ರಿಸಲ್ ಬ್ರಷ್, ಡೆಂಟಲ್ ಅಪ್ಲಿಯನ್ಸಸ್ ಲೈಕ್ ಇಲ್ಫಿಡ್ ಡೆಂಚರ್ ಬೇಸ್ ಆರ್ ರಿಟೈನರ್, ಸೋಂಕು ಫಂಗಲ್ ಆರ್ ವೈರಲ್, ಪೋಷಣೆಯ ಕಾಯಿಲೆಗಳು ವಿಟಮಿನ್ ಸಿ ಆರ್ ವೈಟಮಿನ್ ಕೆ, ಹಾರ್ಮೋನಲ್ನಲ್ಲಿ ಗರ್ಭಿಣಿ, ಪ್ರೌಢಾವಸ್ಥೆ, ಮೆನ್ಸ್ಟ್ರುವಲ್ ಸೈಕಲ್, ಮೆನೋಪಾಸ್, ರಕ್ತ ಕಾಯಿಲೆಗಳು ಲ್ಯೂಕೇಮಿಯಾ, ಹೆಮೋಫಿಲಿಯಾ, ಥ್ರೋಂಬೋಸೈಟೋಪಿನಿಯಾ. ಔಷಧಿಗಳು ರಕ್ತಸ್ರಾವವನ್ನು ತೆಳುವು ಮಾಡುತ್ತದೆ. ಜೀವನ ಶೈಲಿ ಧೂಮಪಾನ, ಊತದ. ನಮ್ಮ ದೇಹದಲ್ಲಿರುವ ಕಾಯಿಲೆಗಳು ಸಕ್ಕರೆ ಕಾಯಿಲೆ, ಲಿವರ್ ಕಾಯಿಲೆ, ಕಿಡ್ನಿ ಕಾಯಿಲೆ ಇತ್ಯಾದಿಗಳು ಒಣಬಾಯಿ, ಜೆನೆಟಿಕ್, ಅಲರ್ಜಿಕ್ ರಿಯಾಕ್ಷನ್. ವಯಸ್ಸಾದವರಿಗೆ ಹೆಚ್ಚು ಕಂಡುಬರುತ್ತದೆ. ಕ್ಲಿನಿಕಲ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಕೆಂಪು, ಊತ, ರಕ್ತಸ್ರಾವ, ಪ್ಲೇಕ್ ಉಪಸ್ಥಿತಿಯಲ್ಲಿದ್ದರೆ. ಲಕ್ಷಣಗಳು ಅಬ್ರೇಷನ್, ಅನೇಮಿಯಾ, ಬ್ರೂಯಿಸಿಂಗ್. ಪರೀಕ್ಷೆಗಳು CBC, ಅನೇಮಿಯಾ, ಲ್ಯೂಕೋಸೈಟೋಸಿಸ್, ವಿಟಮಿನ್ ಲೆವೆಲ್ಸ್, ಎಕ್ಸ್ರೇಸ್. ಚಿಕಿತ್ಸೆಗಳು ದಂತ ಪರಿಶುದ್ಧತೆ, ಸ್ಕೇಲಿಂಗ್, ಆಂಟಿಮೈಕ್ರೋಬಿಯಲ್ ವಾಶ್, ಅಡ್ವಾನ್ಸ್ಡ್ ಪೆರಿಯೋಡಾಂಟಲ್ ಥೆರಪಿ. ಇರುವ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗುವುದು. ಪೌಷ್ಟಿಕಾಂಶಗಳ ದೌರ್ಬಲ್ಯತೆಯನ್ನು ಸರಿ ಮಾಡುವುದು. ಹಲ್ಲು ಉಜ್ಜುವುದು, ಮೃದುವಾಗಿ ಉಜ್ಜುವುದು, ಫ್ಲಾಸ್ ಡೈಲಿ ಬಿಟ್ವೀನ್ ಗಮ್ ಲೈನ್. ತಡೆಗಣಿಸುವುದು. ಧೂಮಪಾನವನ್ನು ನಿಲ್ಲಿಸುವುದು, ಕುಡಿಯುವುದನ್ನು ಕಡಿಮೆ ಮಾಡುವುದು, ಊತದವನ್ನು ಸಂಭಾಳಿಸುವುದು, ಆಹಾರ ಪದ್ಧತಿ ಅನ್ನು ಬದಲಿಸುವುದು, ದಂತ ಚಿಕಿತ್ಸಾಲಯವನ್ನು ನಿಯಮಿತವಾಗಿ ಭೇಟಿ ಕೊಡುವುದು. ಇದರಿಂದ ನಮಗೆಲ್ಲ ತಿಳಿಯುವುದು ಏನೆಂದರೆ ನಮ್ಮ ಬಾಯಿ ಆರೋಗ್ಯ ಹಾಗೂ ಹೊಸಳುಗಳಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಧನ್ಯವಾದ.